ಅರ್ಧಕ್ಕೆ ನಿಂತ ದಾಂಡೇಲಿಯ ಮಾರುತಿನಗರ ಗಾಂಧಿನಗರದ ಸಿಸಿ ರಸ್ತೆ ಸಂಚಾರಕ್ಕೆ ಸಂಕಷ್ಟ. ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಸ್ಥಳೀಯರು. ದಾಂಡೇಲಿಯ ಮಾರುತಿನಗರ ಗಾಂಧಿನಗರದಲ್ಲಿ ಅರ್ಧಕ್ಕೆ ನಿಂತ ಸಿಸಿ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಜನರ ಜೀವ ಉಳಿಸಬೇಕೆಂದು ಆಗ್ರಹಿಸಿ ಸ್ಥಳೀಯ ಮಾರುತಿನಗರದ ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ಗುರುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ನಡೆದಿದೆ. ಇಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಅಳವಡಿಸಲಾದ ನಾಮಫಲಕದಲ್ಲಿ ಅಂದಾಜು 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಾರವಾರ ಇದರ ಅಡಿಯಲ್ಲಿ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಲಿಮಿಟೆಡ್ ಕಾರವಾರ ಇವರ ಮೂಲಕ ನಿರ್ಮಾಣವಾಗಬೇಕಾಗಿದ್ದ ಸಿಸಿ ರಸ್ತೆಯದು. ನಾಮಫಲಕ ಹಾಕಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡಿ ಹೆಸರಿಗಷ್ಟೇ ನಾಮಫಲಕ ಅಳವಡಿಸಿದ್ದಲ್ಲಿಂದ ಕೂಗಳತೆಯ ದೂರದವರೆಗೆ ಮಾತ್ರ ಸಿಸಿ ರಸ್ತೆಯನ್ನು ನಿರ್ಮಿಸಿ ಆ ನಂತರ ಕಾಮಗಾರಿ ಸ್ಥಗಿತಗೊಂಡು 11 ತಿಂಗಳಾದರೂ ಈವರೆಗೆ ಕಾಮಗಾರಿಯನ್ನು ಪ್ರಾರಂಭಿಸದೇ ಇರುವುದರಿಂದ ಕಾಮಗಾರಿಯಾಗಬೇಕಾಗಿದ್ದ ರಸ್ತೆ ಸಂಪೂರ್ಣ ಹದಗೆಟ್ಟು ಹೊಂಡ ಗುಂಡಿಗಳಿಂದ ಕೂಡಿ ಪ್ರತಿನಿತ್ಯ ಅದರಲ್ಲಿಯೂ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಎದ್ದು ಬಿದ್ದು ಗಾಯ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಸಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿರುವುದರಿಂದ ಸಿಸಿ ರಸ್ತೆಯಿಂದ ಮೂಲ ರಸ್ತೆಗೆ ವಾಹನದಲ್ಲಿ ಹೋಗಲು ಹರಸಾಹಸ ಪಡಬೇಕಾಗಿದೆ. ಇಲ್ಲಿ ಪ್ರತಿನಿತ್ಯ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುವ ಸ್ಥಿತಿ ಸಾಮಾನ್ಯವಾಗಿದೆ. ಈ ಬಗ್ಗೆ ಸ್ಥಳೀಯರು ಶಾಸಕರ ಗಮನಕ್ಕೂ ತಂದಿದ್ದರು. ಶಾಸಕರು ನಗರಾಡಳಿತಕ್ಕೆ ಈ ರಸ್ತೆ ಕಾಮಗಾರಿಯನ್ನು ಆದ್ಯತೆಯ ಮೇಲೆ ಮಾಡುವಂತೆ ಸೂಚನೆಯನ್ನು ನೀಡಿದ್ದರು. ಸೂಚನೆ ನೀಡಿ ತಿಂಗಳು 7 ಕಳೆದರೂ ಕಾಮಗಾರಿಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಗರಸಭೆ ಈವರೆಗೆ ಯಾವುದೇ ಅಗತ್ಯ ಕ್ರಮವನ್ನು ಕೈಗೊಂಡಿಲ್ಲ. ಈ ರಸ್ತೆ ಇದೇ ರೀತಿ ಇದ್ದಲ್ಲಿ ವಾಹನ ಸವಾರರ ಜೀವಕ್ಕೂ ತೊಂದರೆ ಇದೆ. ಈ ನಿಟ್ಟಿನಲ್ಲಿ ಸ್ಥಳೀಯರು ಇಂದು ಗುರುವಾರ ಮಧ್ಯಾಹ್ನ 2:30 ಗಂಟೆಯವರೆಗೂ ರಸ್ತೆ ತಡೆದು ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ ನಮಸ್ಕಾರ. ಇದು ಮಾರುತಿನಗರದ 6 ನಂಬರ್ ವಾರ್ಡಿನ ಮುಖ್ಯ ರಸ್ತೆ. ಈ ರಸ್ತೆ ಮಾರುತಿನಗರ್, ಗಾಂಧಿನಗರ್ ಮತ್ತು 1 ನಂಬರ್ ವಾರ್ಡ್ 2 ನಂಬರ್ ವಾರ್ಡಿಗೆ ಸಂಪರ್ಕ ಕಲ್ಪಿಸ್ತದೆ. ಮತ್ತು ತಮಗೆಲ್ಲ ಗೊತ್ತಿದ್ದಂಗೆ ಈ ರಸ್ತೆ ಮೇಲೆ ಇಷ್ಟು ಟ್ರಾಫಿಕ್ ಇರ್ತದೆ. ನೀವು ಮೋಸ್ಟ್ಲಿ ಜೈನ್ ರೋಡ್ ಟ್ರಾಫಿಕ್ ಮತ್ತು ಈ ಟ್ರಾಫಿಕ್ ಎಲ್ಲ ಒಂದೇ ಇದೆ. ಈ ರಸ್ತೆ ಹಾಳಾಗಿ ಸುಮಾರು 2 ವರ್ಷ ಆಯಿತು. ಇಷ್ಟೊಂದು ತುಂಡು ರಸ್ತೆ ಮಾಡ್ಲಿಕ್ಕೆ ಹೋಗಿ ಈ ರಸ್ತೆಯನ್ನು ಅಗದು ಹಾಳು ಮಾಡಿದ್ದಾರೆ. ಈ ಬಗ್ಗೆ ನಾವು ಮಾನ್ಯ ಕಮಿಷನರ್ ಸಾಹೇಬರಿಗೆ ಹಾಗೂ ನಮ್ಮ ಸ್ಥಳೀಯ ಕೌನ್ಸಿಲರ್ ಅವರು ಕೂಡ ಭಾಳಷ್ಟು ಟೈಮ್ ಅವರಿಗೆ ವಿನಂತಿ ಮಾಡಿದರೂ ಕೂಡ ಈ ರಸ್ತೆ ಮಾಡ್ತಾ ಇಲ್ಲ. 2-3 ಸಲ ಈ ಪ್ರತಿಭಟನೆ ಆಗಿದೆ. ಪ್ರತಿದಿನ ಬೆಳಿಗ್ಗೆ, ಇವತ್ತು ಬೆಳಿಗ್ಗೆ ಒಂದು ಮಗು ಬಿದ್ದು ಇಷ್ಟೆಲ್ಲ ಪೂರ್ತಿ ರಕ್ತ ಮಂಡಿ ಕಲ್ತಾಗಿ ರಕ್ತ ಬಂದಿದೆ. ದಿನ ಈ ಲೇಡೀಸ್ ಯಾರು ಸ್ಕೂಟಿ ತೊಗೊಂಡು ಹೋಗ್ಲಿಕ್ಕೆ ಇಲ್ಲಿಂದ ಆಗ್ತಾ ಇಲ್ಲ. ಮಳೆ ಬರ್ತಾ ಇದೆ. ಪ್ರತಿದಿನ ಸಣ್ಣ ಪುಟ್ಟ ಅಪಘಾತಗಳಾಗ್ತವೆ. ಇದ್ರ ಬಗ್ಗೆ ನಾವು ಈಗಾಗಲೇ ಮಾನ್ಯ ಕಮಿಷನರ್ ಸಾಹೇಬರಿಗೆ, AW ಮೇಡಮ್ಗೆ ಎಲ್ಲರಿಗೆ ಹೇಳಿದ್ದೀವಿ. ಅವರು ಮಾಡ್ತೇವೆ, 15 ದಿನ ಬೇಕು, 20 ದಿನ ಬೇಕು ಅಂತಾರೆ. ಮತ್ತು ಈ ಸಮಸ್ಯೆಯನ್ನು ನಾವು ನಮ್ಮ ಮಾನ್ಯ ಶಾಸಕರ ಹತ್ರನೂ ಹೇಳಿದ್ವಿ. ಅದು 24/2025ಕ್ಕೆ ನಾವು ಈ ಸಮಸ್ಯೆನ ನಮ್ಮ ಶಾಸಕರ ಹತ್ರ ಹೇಳಿದ್ವಿ. ಅವರು ಪತ್ರ ಬರೆದು ಕೊಟ್ಟಿದ್ರು ನಮಗೆ, ಕಮಿಷನರಿ ಅವರು ಕೊಡಲಿಕ್ಕೆ. ಮತ್ತು ನಾನು ಶಾಸಕರು ಭೇಟಿಯಾದಾಗ ಅವರು ಕಮಿಷನರ್ ಅವರಿಗೆ ನಮ್ಮ ಮುಂದೆ ಹೇಳಿದರು, ಇಲ್ಲ ಅದು ಪ್ರಯಾರಿಟಿ ಬೇಸ್ ಮೇಲೆ ಮಾಡ್ರಿ ಅಂತ ಹೇಳಿ. ಅವ್ರು ಹೇಳಿ 1 ವರ್ಷ ಆಯಿತು, ಇನ್ನೂವರೆಗೆ ಈ ರಸ್ತೆ ಮಾಡಿಲ್ಲ. ನಾವು ಈಗ ಕಮಿಷನರ್ಗೆ ಭೇಟಿ ಆದರೆ ಇನ್ನೂ 15 ದಿನ 20 ದಿನ ಬೇಕು. ತುರ್ತಿಗೆ ನಾವೇನಾದ್ರು ಮಣ್ಣು ಹಾಕ್ಕೊಡ್ತೇವೆ ಅಂತಾರೆ. ಮತ್ತೆ ಮಳೆ ಬರ್ತದೆ, ಮಣ್ಣು ಹೋಗ್ತದೆ. ಜೋರು ಮಳೆ ಬಂದು ಇವರು ಮನೆಯಲ್ಲಿ ನೀರು ಪೂರ್ತಿ ಹೋಗ್ತಾ ಇದೆ. ಹಾಗಾಗಿ ಇದು ಭಾರಿ ಅನಿವಾರ್ಯ ಇದೆ, ಬೇಗ ಮಾಡಬೇಕಾಗಿದೆ, ಅಸೆನ್ಷಿಯಲ್ ಇರೋದ್ರಿಂದ ಮಾನ್ಯ ನಗರಾಡಳಿತ ಇದ್ರ ಬಗ್ಗೆ ಕಾಳಜಿ ತಗೊಂಡು ಇಲ್ಲಿಯ ಸಾರ್ವಜನಿಕರ ಸಮಸ್ಯೆಯನ್ನು ಆದಷ್ಟು ಬೇಗ ಈಡೇರಿಸಬೇಕಂತೇಳಿ ತಮ್ಮ ಮುಖಾಂತರ ಮಾನ್ಯ ನಗರಾಡಳಿತಕ್ಕೆ ನಾನು ವಿನಂತಿ ಮಾಡ್ತೇನೆ. ರೋಡ್ ಏನಿದೆ ಸುಮಾರು 8-10 ತಿಂಗಳ ಹಿಂದೆ ಮಾಡಿರುವ ರೋಡ್ ಇದು. 8-10 ತಿಂಗಳ ಹಿಂದೆ ಮಾಡಿರುವ ರೋಡ್ ಇದು. ಇದು ಮಾಡಿ ಅರ್ಧ ಮಾಡಿದ್ದಾರೆ, ಆಮೇಲೆ ಅರ್ಧ ಅಗದು ಹಾಗೆ ಬಿಟ್ಟಿದ್ದಾರೆ. ಇದನ್ನು ಕಂಪ್ಲೀಟ್ ಮಾಡಲಿಲ್ಲ. ಭಾಳಷ್ಟು ಸಲ ನಾವು ಪೌರಾಯುಕ್ತರಿಗೆ, ಸ್ಥಳೀಯ ಇದಕ್ಕೆ ನಾವು ಮನವಿ ಮಾಡಿದಾಗ ಗುತ್ತಿಗೆದಾರರು ಗುತ್ತಿಗೆ ತೊಗೊಂಡು ಮಾಡ್ತಾರೆ, 1 ತಿಂಗಳಲ್ಲಿ ಆಗುತ್ತೆ, 2 ತಿಂಗಳಲ್ಲಿ ಆಗ್ತದೆ ಅಂತೇಳಿ 1 ವರ್ಷ ಆಗ್ಲಿಕ್ಕೆ ಬಂತು. ಈ ಒಂದು ನಡೀತಾನೆ ಇಲ್ಲ. ಪ್ರತಿನಿತ್ಯ ಇಲ್ಲ ಅಂದರೂ 4-5 ಜನ ಇಲ್ಲಿ ಬೀಳ್ತಾರೆ ಗಾಡಿಗಳು. ಒಂದು ಗಾಡಿ ಇಷ್ಟೇ ನಮ್ಮ ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಗಾಡಿಗಳು. ಭಾಳ ಅಂದರೆ ಭಾಳ ಇದು ಸಮಸ್ಯೆ ಇದೆ. ನಾವು ಹೇಳಿದಾಗ
ತುರ್ತಾಗಿ ಒಂದು ಮಣ್ಣು ಹಾಕಿ ಹೋಗ್ಬಿಡ್ತಾರೆ. ಈ ಮಣ್ಣು ಹಾಕಿದ ಆ ಮಣ್ಣು ಸಹ ಮನೆಗೆ ಹೋಗ್ಬಿಡುತ್ತೆ. ಒಂದು ಮಳೆ ಬಂದರೆ ಸಾಕು ಮನೆಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ರಸ್ತೆ ರೋಕೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಿ ತನಕ ಇದರದ್ದು ಇದು ನಡೆಯೋದಿಲ್ಲ ಅಲ್ಲಿ ತನಕ ಈ ರಸ್ತೆ ಬಂದಿರ್ತದೆ. ಇಲ್ಲಿ ನಾವು ಬಂದ್ ಯಾಕೆ ಮಾಡಿದೀವಿ ಅಂದ್ರೆ ಇಲ್ಲಿ ಅನಾಹುತಗಳಾಗ್ತಾ ಇದಾವೆ. ಈ ರಸ್ತೆ ಓಪನ್ ಇದ್ದು ಮತ್ತು ಜನ ಬಿದ್ದು ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ಬಿದ್ದು ಮೇಜರ್ ಏನಾದ್ರು ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ನಾವು ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಈ ರಸ್ತೆ ಕೆಟ್ಟಿದೆ ಅಂತ ಹೇಳಿ ಅದ್ರ ಸಲುವಾಗಿ ಇಲ್ಲಿ ಕಲ್ಲದು ಹಾಕಿದ್ದಿದೆ, ವಿನಾ ಬೇರೆ ಯಾವ ಕಾರಣಕ್ಕಲ್ಲ. ನಗರ ಆಡಳಿತ ತಿಳ್ಕೊಂಡು ಇದನ್ನು ಬೇಗ ಸರಿ ಮಾಡಿ ಜನರಿಗೆ ಶಾಶ್ವತ ಪರಿಹಾರವನ್ನ ಕೊಟ್ಟು ಒಳ್ಳೆ ರಸ್ತೆ ಮೇಲೆ ಎಲ್ಲರೂ ಆರೋಗ್ಯದಿಂದ ತಿರುಗಾಡುವ ಹಂಗೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಮಾಡಿರೋದು, ಬೇರೆ ಯಾವ ದೃಷ್ಟಿಯಿಂದ ಅಲ್ಲ. ಹಾಗಾಗಿ ಅವರು ಬೇಗ ಬಂದು ಇದನ್ನ ಸರಿ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತೇವೆ. ಟೆಂಪರರಿ ಬೇಡ, ಯಾಕಂದ್ರೆ ಈಗ ನೀವು ಮಣ್ಣು ಹಾಕಿದಿರಲ್ಲ ಪೂರ ಮಟ್ ನಮ್ಮ ಮನೆಗೆ ಹೋಗ್ತಿದೆ, ಪೂರ ನಮ್ಮ ಮನೆಗೆ ಹೋಗಕತ್ತೈತಿ. ಮೊನ್ನೆ ಮಳೆಗೆ ಪೂರ ಮನೆ ತುಂಬಿಟ್ಟಿದೆ. ನಂಗೆ ಹೋದ್ಸಲಿ ನಾವು ಹೀಗೆ ಈ ತರಾನೇ ನ್ಯೂಸ್ ಮಾಡಿ ಮಣ್ಣು ಹಾಕೋದ್ರು ಸ್ವಲ್ಪ ಇದಾಗೈತೆ ಅಂತ ಹೇಳಿ, ಮತ್ ಮಳೆ ಬಂತು ಮತ್ತು ನಮ್ಮ ಮನೆಗೆ ಡೈಲಿ ನಾನು ಅದೇ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು. ನಂದು ಹೋಗ್ಲಿ, ನಾ ಕ್ಲೀನ್ ಮಾಡ್ಬೋದು. ಜನ ಎಷ್ಟು ಬೀಳಾಕತ್ತಾರ ಇಲ್ಲೇ, ನಮ್ಮ ಮನೆ ಕಡೆನೂ ಬೀಳಾಕತ್ತಾರೆ, ಇಲ್ಲೂ ಎಷ್ಟು ಜನ ಬೀಳಾಕತ್ತಾರೆ. ಡೈಲಿ ಒಂದೆರಡು ಜನ ಬೀಳ್ತಾರ. ಎಷ್ಟು ಅನಾಹುತ ಅಂತ ನೋಡ್ತೀರಿ ನಾವು. ಮತ್ತೆ ಅವ್ರಿಗೆ ಏನಾದ್ರು ಇಲ್ಲ ಅಪಘಾತ ಆಗುದಿಲ್ಲ, ರೋಡ್ ಚೆನ್ನಾಗಿದೆ, ಯಾರು ಬೀಳುದಿಲ್ಲ ಅಂತ ಹೇಳಿ ಕನ್ಫರ್ಮ್ ಇದ್ರೆ, ಅವ್ರಿಗೆ ಗ್ಯಾರಂಟಿ ಇದ್ರೆ ಬಂದು ಇದನ್ನ ನಾವೇ ಬಳದು ಓಪನ್ ಮಾಡ್ತೀವಿ, ಜನ ಅಡ್ಡಾಡ್ಲಿ, ಅವ್ರು ಅದ್ರ ರಿಸ್ಕ್ ತಗೊಳ್ಳಿ. ಮಣ್ಣು ಹಾಕಿದ್ರೆ ಏನೋ ತುಂಬಾ ಸ್ಲಿಪರಿ ಆಗ್ಬಿಡುತ್ತೆ, ಬೈಕ್ಸ್ ಹೋಗಕ್ ಬರಲ್ಲ, ಮಳೆ ಚಾಲು ಅಡ್ಡಾಡಕ್ ಬರಂಗಿಲ್ಲ. ಬೈಕ್ಸ್ ಎರಡನೇ ಮಾತಾಯ್ತು. ಅಲ್ಲ ಅವರಿಗೆ ಇವರು ಪ್ರತಿ ಸಲ ಬರ್ತಾರೆ, ಮಣ್ಣು ಹಾಕ್ತಾರೆ ಹೋಗ್ತಾರೆ, ಮಣ್ಣು ಹಾಕ್ತಾರೆ ಹೋಗ್ತಾರೆ. ನಾನೇ ಮಾರ್ಕೆಟ್ ಹೋಗ್ಬಂದ ಗಾಡಿ ಇಲ್ಲೇ ಬಿದ್ದಿದ್ದು ಮಣಕಾಲಿಗೆ ಪಟ್ಟಿರ್ತದೆ. ಯಾರ ಮುಂದೆ ಹೇಳ್ಬೇಕು ನಾವು, ಯಾರಿಗಂತ ಹೇಳ್ಬೇಕು? ಯಾರು ತಿಕ್ಕಿಲ್ಲ ನಮಗೆ ರೋಡಲ್ಲಿ. ಮನೆ ಒಳಗೆ ನೀರು ಬರ್ತಾ ಇದೆಯಾ, ಅದು ಸೇಮ್ ಮಳೆ ಬಂದ್ರೆ ಅಂದ್ರೆ ಡೈರೆಕ್ಟ್ ಮನೆ ಒಳಗೆ ನೀರು, ಅದು ಸೇಮ್ ರೋಡ್ ಅದೇ ये है कि यहाँ पूरे बच्चे पढ़ रहे हैं बाइक पर और सुबह 8:30 बजे स्कूल की बस आगे जाकर पूरा पीछे आ रही है। और ये रोड बनाने के लिए बोल कर 1 साल हो गया। हम हमारे क्षेत्र के MLA साहब श्री आर देशपांडे साहब को भी हम रिक्वेस्ट करे, बोले कि उन्होंने एक लेटर दिए थे, हम नगर सभा में वो लेटर भी दिए। और यहाँ के कमिश्नर साहब बोलते हैं 4 महीने होगा, 2 महीने होगा, 15 दिन में होगा, अभी तक ये रोड नहीं हो रहा है। पूरे बच्चे पढ़कर यहाँ पर पौन तोड़ी, एक बच्ची और एक इंसान जो पढ़कर रात को पूरा, और एक बच्चा इंसान है पूरा पढ़कर पूरा बाइक तोड़ लिया। और इसीलिए हम ये रोड आज जाम किए हैं। मैं नगर सभा कमिश्नर साहब से गुजारिश करता हूँ कि ये जल्द से जल्द ये रोड 4-5 दिन में रेडी करे, क्योंकि ये मेन रोड है, यहाँ पर पूरे बस जाते हैं और बाइक जाते हैं। यही हमारी सी रिक्वेस्ट है बस नगर सभा से। ಬೆಳಿಗ್ಗೆ ಡೈಲಿ ಬೀಳ್ತಾ ಇರ್ತಾರೆ, ನಾವು ಮನೆ ಮೇಲೆ ನೋಡ್ತಾ ಇರ್ತೀವಿ. ಇದು ರೋಡ್ ಮಾಡ್ರಿ ಅಂತ ಇನ್ನೂ ಮಾಡ್ತಾ ಇಲ್ಲ, ಅವರು ಲೆಟರ್ ಮಾಡ್ತಾ ಇಲ್ಲ. ಈ ಸೈಡ್ ಕಡೆ ಮನೆ ಕಡೆ ಎಲ್ಲ ಇಲ್ಲಿ ಬೀಳ್ತಾರೆ, ನೀವು ಓಡಿ ಬಂದು ಮತ್ತೆ ಎಬ್ಸು ಹೋಗುದು. ರಾತ್ರಿ ಅಂದ್ರೆ ಬಹಳ ಮಂದಿ ಇರ್ತಾರೆ, ರಾತ್ರಿ ಯಾರು ಬಹಳ ಮಂದಿ ಬೀಳ್ತಾರೆ. ಬೈಕ್ ಎಲ್ಲ ಇನ್ಬ್ಯಾಲೆನ್ಸ್ ಇರ್ತದೆ, ಮಾಡೋದು ಮೇನ್ ಮಾಡ್ತಾರೆ.